ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆ್ಯಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು. ಹೇಳೋದೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ, ತುಂಬ ಎಲ್ಲರೂ ಸೈಲೆಂಟಾಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋರ್ಗೆ ಒಂಚೂರು ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಆ್ಯಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡುವ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳಾಗ್ತಿರುವಾಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನಂತಂದರೆ, ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ, ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೇನೋ ಎರಡನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದಿರೋಂಥ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂಥ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ, ಮತ್ತೆ ಒನ್ಸ್ ಅಗೇನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳಿದ್ರು, ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತು ಕ್ರಿಯೇಟಿವ್ ಡಿಫ್ರೆನ್ಸಸ್ಸು ಈ ಥರದ್ದು ಆಗೋದು ಬೇಡ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನನ್ನು ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂಥ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತೊಗೊಂಬಂದಂಥ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಆ್ಯಂಡ್ ಎರಡನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕಲಾದಂಥ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮಗೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದರೆ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡೋಕ್ಕೆ ಆಗೋದಿಲ್ವಾ ಅಂತ ಅಂದ್ಕೊಂಡು ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತೊಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತೊಗೊಂಡಿದ್ದೀನಿ. ಸೊ ಇದೊಂದು ಭಾಳ ದೊಡ್ಡದಾಗಲ್ಲ ಅಂತ ಹೇಳಿ, ಸರಿ ಎಷ್ಟಾದರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು ಎರಡನೇ ಕಾರಣ. ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನೀವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗೆ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕಿಲ್ಲದೆ ಇದ್ದಾಗ ನಮ್ಮನ್ನು ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಆಡಿಯನ್ಸಿಗೆ, ಸೊ ದಿಯಾ, KTM, ಬ್ಲಿಂಕ್, ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದರೂ ನೋಡಿರ್ತೀರ ನೀವು. ಎಲ್ಲೋ ಒಂದು ಕಡೆ ನೋಡಿರ್ತೀರ, ಥಿಯೇಟ್ರಲ್ಲಿ ನೋಡಿರ್ಬೋದು, OTTಲಿ ನೋಡಿರ್ಬೋದು, ಎಲ್ಲೋ ಒಂದು ಕಡೆ ನೋಡಿರ್ತೀರ. ಸೊ ನಿಮ್ಗೆ ಯಾವತ್ತಾದರೂ ಅನಿಸಿದ್ರೆ, ಅಂದರೆ ಈ ಒಂದು ಸಿನಿಮಾನ ನೋಡ್ಬೋದು, ಈ ಒಂದು ಸಿನಿಮಾನ ನೆಕ್ಸ್ಟ್ ಥಿಯೇಟ್ರಿಗೆ ಹೋಗಿ ನೋಡ್ಬೋದು, ಅಥವಾ ವರ್ತ್ ಇರುತ್ತೆ ಸಿನಿಮಾ ನೋಡೋದು ಅಂತ ನಿಮಗೆ ಯಾವತ್ತಾದರೂ ಅನಿಸಿದರೆ, ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ನಿಮಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಮಾಧ್ಯಮ ಮಿತ್ರರು, ಈ ತಂಡ ಏನಿದೆ ನೀವು ನೋಡ್ತಾ ಇದ್ದೀರಾ ಇವತ್ತು, ಎಲ್ಲರೂ ಯಂಗ್ಸ್ಟರ್ಸ್, ಅವ್ರವ್ರದ್ದೇ ಸಾಕಷ್ಟು ಕಥೆಗಳಿವೆ, ಅಂದರೆ ಅವ್ರವ್ರದ್ದೇ ಸಾಕಷ್ಟು ಶ್ರಮಗಳಿವೆ ಇದರಿಂದ. ಎಲ್ಲರೂ ಒಟ್ಟಾಗಿ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಆ್ಯಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಪ್ರಯತ್ನ ಸಂಪೂರ್ಣ ಆಗಬೇಕು ಅಂತಂದರೆ ಇದು ಆಡಿಯನ್ಸಿಗೆ ಮುಟ್ಟಬೇಕು ಸಿನಿಮಾನ. ಯಾಕಂದರೆ ನಾವು ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು, ಸಿನಿಮಾನ ರೀಚ್ ಮಾಡಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸಿನಿಮಾನ ಪ್ರಮೋಟ್ ಮಾಡಿ, ಈ ಥರದ್ದು ಕಮೆಂಟ್ಸ್ ನಾನು ಜಾಸ್ತಿ ಓದ್ತಾ ಇರ್ತೀನಿ. ಸೊ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ನಾವು ಮಾಡಿರೋ ಕೆಲಸ ಅಲ್ಲಿವರೆಗೂ ರೀಚ್ ಆಗಬೇಕಂದ್ರೆ ಮಧ್ಯದಲ್ಲಿ ನೀವು ಬ್ರಿಡ್ಜ್. ಸೊ ಈ ಕೆಲಸ ಸಂಪೂರ್ಣ ಆಗಬೇಕಂದ್ರೆ ನಿಮ್ಮ ಸಹಕಾರ ತುಂಬ ತುಂಬ ಮುಖ್ಯ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೇಲೆ ಹೆಚ್ಚಿಗೆ ಪ್ರೀತಿ ಇರಲಿ, ಒಂದು ಸ್ವಲ್ಪ ಪುಷ್ ಮಾಡಿ ನಮ್ಮನ್ನು. ವಿ ವಿಲ್ ಮೇಕ್ ಅ ಡಿಫ್ರೆನ್ಸ್ ಫಾರ್ ಶೋರ್. ಇಲ್ಲಿರೋ ಪ್ರತಿಯೊಬ್ಬರು ದೇ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ದಯವಿಟ್ಟು ಪ್ರಚಾರದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತಾ, ಆ್ಯಂಡ್ ಪರ್ಸ್ನಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇಲ್ಲದೇ ಇದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ನನ್ನ ಗುರುಗಳು ಉಷಾ ಭಂಡಾರಿ ಮೇಡಮ್ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು
ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕರಿಸಿದ್ದಕ್ಕೆ ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಆಪ್ ಹುಡುಗರು ಯಾವುದೇ ಅಂದರೆ ಡೈರೆಕ್ಷನ್ ಟೀಮ್ ಕಡೆ ನಿಧಿದೊಂದು ಟೀಮ್ ಇದ್ದರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಆಪ್ ಹುಡುಗರದ್ದು. ಸೊ ನನ್ನ ಪ್ರತಿ ಹೆಜ್ಜೆಲ್ಲೂ ಅಲ್ಲೆಲ್ಲ ಕೂತಿದ್ದಾರೆ ನಮ್ಮ ವೀರೇಶ್. ಸೊ ನನ್ಗೆ ಬಂದು ಹೆಲ್ಪ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ತಂಡಕ್ಕೆ ನಾನು ಆ್ಯಕ್ಟ್ರು, ನಾನು ಡೈರೆಕ್ಟರ್, ನನಗಿದೆ ನನ್ನಿಷ್ಟೇ ಕೆಲಸ ಅಂತ ಯಾವುದನ್ನು ನೋಡದೆ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇವತ್ತು ಇಲ್ಲಿ ಬರಬೇಕಾದ್ರೂ ಅಷ್ಟೇ ಪಾಟ್ ತರಕ್ಕೆ ಯಾರೋ ಇಲ್ಲ 5 ಜನ ಆ್ಯಕ್ಟರ್ಸ್ ಎಲ್ಲ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಹೀಗೆ ಜೀವನ ಹೋಗಿದ್ದ. ಸೊ ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನು ಮಾಡೋದಕ್ಕಾಗಿ ಸಿನಿಮಾ ಆಗಿದ್ದು. ನಾನು ನಿರ್ಮಾಪಕ ಅಂತಲ್ಲ, ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ. ಶ್ರೀಕಾಂತ್ ಸರ್ ಗೊತ್ತಿದಾರಲ್ಲ, ಅವ್ರನ್ನ ನಿರ್ಮಾಪಕರು ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವಿನ್ನು ಈಗ ಶುರು ಮಾಡಿದ್ದೀವಿ. ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡ್ರೆ ಮೋಸ್ಟ್ಲಿ ಆವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ಸುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಈ ಸಿನಿಮಾ ಇವರಿಷ್ಟು ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಖಂಡಿತವಾಗ್ಲೂ ನಿರ್ಮಾಪಕನೋ ಪ್ರೊಡ್ಯೂಸರೋ ಏನೋ ಅಲ್ಲ ಈ ಸಿನಿಮಾಲಿ, ಅವ್ರ ಜೊತೆ ನಾನು ಒಬ್ಬ. ಅಂತ ಹೇಳ್ತಾ ಯಾರನ್ನೂ ಮರ್ತಿಲ್ಲ ಅನ್ಸುತ್ತೆ. ಅಲ್ಲಿವರೆಗೂ ಪ್ರಮೋಷನ್ಸಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ಇದ್ದು ಈ ಈವೆಂಟ್ನ ಇದು ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಸಹಾಯ ಮಾಡಿದಂಥ ಅಲ್ಲಿವರೆಗೂ ಅವರು. ಆ್ಯಂಡ್ ಭರತ್ ಸಾಗರ್ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ, ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು. ಆದರೂ ಆ ಬ್ಯುಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಧಿ ಒಂದು ಅದ್ಭುತವಾದ ಕಥೆ, ಒಂದು ವಿಭಿನ್ನವಾದ ಕಥೆ. ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ನನಗೆ ಎಷ್ಟು ತುಡಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ. ಸೊ ಬೇರೆ ಏನೋ ಹೇಳಬೇಕು ಇರುವಂಥ ವ್ಯಕ್ತಿ. ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆ್ಯಂಡ್ ನಮ್ಮ ಕ್ಯಾಮ್ರಾ ಪಾರ್ಟ್ನರ್ಸ್ ಶೇರ್ಪಾಲ್, ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು. ಒಂದು ಮೇಜರ್ ಕ್ಯಾಮ್ರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮ್ರಾಗಳು ಬೇಕಿತ್ತು. ಸೊ ನಮ್ಮ ಜೊತೆ ಕೈ ಜೋಡಿಸಿದಂಥ ಶೇರ್ಪಾಲ್ ಅವರು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಪ್ಲೀಸ್. ಸೊ ಇವರಿಗೆ ಆ್ಯಂಡ್ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂಥ ನವರಸನ್ ಅವರಿಗೆ, ಸೊ ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹಂಚ್ಕೊಳಕ್ಕೆ ಬರ್ತೀನಿ. ರವಿ ಸರ್ ಬಂದಿದ್ದಾರೆ, ನಿರ್ದೇಶಕರು, ತಡವಾಗಿ ಬಂದರು. ಬಟ್ ನನ್ನ ಜರ್ನಿಯ ಮೊದಲನೇ ಆವತ್ತಿಂದ ಇವತ್ತವರೆಗೂ ಇರೋರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಅತಿ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ PRO ಪ್ರವೀಣ್ ಅವರು, ಕನ್ನಡ ಪಿಕ್ಚರ್ಸ್. ಸೊ ಪ್ರತಿಯೊಂದು ಹಂತದಲ್ಲೂ ಇದು ಈ ರೀತಿಯೇ ಆಗಲಿ, ಈ ರೀತಿಯೇ ಮಾಡೋಣ. ಆ್ಯಂಡ್ ಜನರನ್ನ ತಲುಪಬೇಕು. ನೀವೆಲ್ಲರೂ ಯಂಗ್ಸ್ಟರ್ಸ್ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಾ. ನನ್ನ ಕೈಲಿ ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ನಮಗೆ ದಾರಿ ಗೊತ್ತಿರಲ್ಲ. ಸುಮ್ಮನೆ ನಡೀತಾ ಹೋದಾಗೆ ಒಬ್ಬೊಬ್ಬರೇ ಸೇರ್ಕೋತಾರೆ ಒಳ್ಳೆ ಕೆಲಸಕ್ಕೆ. ಸೊ ಕೈ ಜೋಡಿಸಿ ನಮ್ಮನ್ನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಇದೆ ಈ ಸಿನಿಮಾ. ಸೊ ಅವರಿಗೆ, ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಗೆಳೆಯ ಸಿದ್ದು ಮೂಲಿ ಮನೆ, ಪೇಮೆಂಟ್ ಏನು ಕೊಡಲ್ಲಪ್ಪ ನಿಮಗೆ. ಈಗ ವಿಷ್ಣುವರ್ಧನ್ ಸರ್ ಸಿನಿಮಾಲೇ ಒಂದು ಇದಿದೆ, ನೀನು ಹೊಗಳಿ ನನಗೆ ಸಂತೋಷ ಪಡಿಸಿದೆ, ಈಗ ನಾನು ಹೊಗಳಿ ನಿನಗೆ ಸಂತೋಷ ಪಡಿಸ್ತೀನಿ ಅಷ್ಟೇ. ನಾವಿಬ್ಬರು ಒಟ್ಟಿಗೆ ಸಾಕ್ಷಿಯಿಂದ ಆಕ್ಟ್ ಮಾಡ್ತಾ ಬಂದಿದ್ವಿ ಧಾರಾವಾಹಿ. ಸೊ ಸಾಕಷ್ಟು 10 ವರ್ಷಗಳಾಯಿತು. ನಾನು ಒಂದೇ ಮಾತು ಕೇಳಿದ್ದು, ಗೆಳೆಯ ಒಂಚೂರು ಕಾಂಪೇರಿಂಗ್ ಮಾಡಿಕೊಡು, ರೆಗ್ಯುಲರ್ ಪ್ಯಾಟರ್ನಲ್ಲಿ ಇರೋದು ಬೇಡ, ಬೇರೆ ರೀತಿಯಲ್ಲಿ ಇರಲಿ. ಆ್ಯಂಡ್ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ಸೊ ಇರಲಿ ಆಳ್ಬೇಡ, ಇರಲಿ, ಸೊ ಚೆನ್ನಾಗಿ ಮಾತಾಡ್ತೀಯಾ ಬಾ ಅಂತ ಹೇಳಿ ಒಂದೇ ಮಾತು ಹೇಳಿದ್ರು. ಅವನೊಬ್ಬ ನಾಯಕ ನಟನಾಗಿದ್ರು, ಅವ್ನು ಯಾವುದೋ ಒಂದು ಲುಕ್ಕಲ್ಲಿದ್ರು ಸಿನಿಮಾದು. ಸೊ ಯಾವುದೋ ಒಂದು ಸಿನಿಮಾ ಲುಕ್ಕಲ್ಲಿದ್ರು, ಅದನ್ನ ಯಾವುದನ್ನು ಇದು ಮಾಡ್ಕೊಳ್ಳದೆ ಪಕ್ಕಕ್ಕಿಟ್ಟು ನಾನು ಮಾಡ್ಕೊಡ್ತೀನಿ ಗೆಳೆಯ ಅಂತ ಹೇಳಿ ಇವತ್ತು ಬಂದು ನನ್ನ ಜೊತೆ ನಿಂತಿದ್ದಾರೆ. ಸೊ ಎಲ್ಲ ಕೆಲಸಗಳಾಗ್ತಿರೋದು ಗೆಳೆಯರಿಂದನೇ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ ಯು ವೆರಿ ಮಚ್. ಇದು ಈ ಯಾರೋ ಹೇಳಿದ್ರು ಅವ್ರಾಗವ್ರೆ ಅಂದರೆ ಪ್ರೋಗ್ರೆಸ್ ಚೆನ್ನಾಗಿದೆ, ಅದ್ಭುತವಾಗಿ ಬೆಳೀತಾ ಇದ್ದಾರೆ ಅದು ಅಂತ. ಬಟ್ ಅದು ಕಾರಣ ಆಗಿದ್ದು ನನ್ನ ಸುತ್ತ ಇರುವ ಜನರಿಂದ. ನನ್ನ ಸುತ್ತ ಇರೋ ಜನರು ನನ್ನನ್ನು ಮೇಲೆತ್ತಾ ಇದ್ದಾರೆ. ಆ್ಯಂಡ್ ಅವ್ರು ಎಷ್ಟು ನನ್ನ ಬಗ್ಗೆ ಇದಿಟ್ಕೊಂಡಿದ್ದಾರೆ ಅಂತಂದರೆ, ಒಂದು ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನನಗೆ ಕೆಲವು ಸರಿ ಭಯ ಆಗುತ್ತೆ, ಅಯ್ಯೋ ಏನು ಇಷ್ಟೊಂದು ದೇ ಥಿಂಕ್ ಸೋ ಹೈ ಅಬೌಟ್ ಮೀ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ತಗೊಂಡು, ಫಸ್ಟ್ ಈ ಕಂಟೆಂಟ್ನೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ದೀಕ್ಷಿತ್ಗೆ ಹೇಳಿದ್ದೆ ನನ್ನ ಕರೆಯೋಂಗೆಲ್ಲ ಸ್ಟೇಜ್ ಮೇಲೆ ಅಂತ. ಯಾಕಂದ್ರೆ ನನ್ನ ಗಂಟ್ಲು ಪೂರ ಊಷ್ಟ ಆಗಿಬಿಟ್ಟಿದೆ. ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ